ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ ಹಿಂದೆ ಸಂಪರ್ಕಿಸಿ. ಲಿಂಗಸೂಗೂರಿನಲ್ಲಿ ನಿತ್ಯ ನಡೆಯುತ್ತಿದೆ ಅಕ್ರಮ ಮರಳು ಸಾಗಣೆ. ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿಯೇ ಸಾಗುತ್ತಿದೆ ನೂರಾರು ಮರಳು ತುಂಬಿದ ಟಿಪ್ಪರ್ಗಳು. ತಡೆಯುವರಾರು? ನಿತ್ಯ ನಡೆಯುತ್ತಿದೆ ಅಕ್ರಮ ಮರಳು ಸಾಗಣೆ. ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿಯೇ ಸಾಗುತ್ತವೆ ನೂರಾರು ಮರಳು ತುಂಬಿದ ಟಿಪ್ಪರ್ಗಳು. ತಡೆಯುವರಾರು? ಪ್ರತಿದಿನ ಮರಳು ತುಂಬಿದ ನೂರಾರು ಟಿಪ್ಪರ್ಗಳು ಪಟ್ಟಣದ ಮೂಲಕವೇ ಸಾಗುತ್ತಿದ್ದರೂ ಅವುಗಳನ್ನು ಯಾರೂ ಕೇಳದಂತಾಗಿದ್ದು ರಾಜಾರೋಷವಾಗಿ ಹಗಲು ರಾತ್ರಿ ಎನ್ನದೆ ಅಕ್ರಮ ಮರಳು ದಂಧೆ ಹವ್ಯಾಹತವಾಗಿ ನಡೆಯುತ್ತಿದ್ದು ಇವುಗಳನ್ನು ತಡೆಯುವರಾರು ಇಲ್ಲವೇ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ದೇವದುರ್ಗ ತಾಲೂಕಿನಲ್ಲಿ ಮರಳು ದಂಧೆ ನಿಯಂತ್ರಣವಾಗುತ್ತಿರುವಂತೆ ತುಂಗಭದ್ರಾ ನದಿಯ ಕಡೆಗೆ ವಾಲಿದ ಮರಳು ದಂಧೆಕೋರರು ಮಸ್ಕಿ ಭಾಗದಿಂದ ಲಿಂಗಸೂಗೂರು ಪಟ್ಟಣದ ಮೂಲಕ ನಿತ್ಯವೂ ಸಾಗುತ್ತಿರುವುದು ಸಾಮಾನ್ಯವಾಗಿದೆ. ಪ್ರತಿದಿನ ಸಂಜೆ ನದಿಯ ಕಡೆಗೆ ಸಾಗುವ ಟಿಪ್ಪರ್ಗಳು ರಾತ್ರಿಯಲ್ಲಿ ಲೋಡ್ ಮಾಡಿಕೊಂಡು ಕೆಲವು ರಾತ್ರಿಯಲ್ಲಿ ಸಾಗಿದರೆ ಇನ್ನು ಕೆಲವು ಬೆಳ್ಳಂಬೆಳಗ್ಗೆ ಸಾಗುತ್ತವೆ. ಕೆಲವು 8 ಗಂಟೆಯ ಸುಮಾರಿಗೆ ಬರುತ್ತವೆ. ಯಾರ ಭಯವಿಲ್ಲದೆ ಕೆಲವೊಮ್ಮೆ ಪಟ್ಟಣದಲ್ಲಿ ನಿಲ್ಲಿಸಿ ಚಹಾ ಕುಡಿದು ಸಾಗುವವರು ಇದ್ದಾರೆ. ಇದರ ಅರ್ಥ ಇವರಿಗೆ ಯಾರ ಭಯವಿಲ್ಲದೆ ಮರಳು ಸಾಗಣೆ ಮಾಡುತ್ತಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಸಿಸಿ ಕ್ಯಾಮೆರಾದ ಕಣ್ಗಾವಲಿನಲ್ಲಿ ಸಾಗುವ ಮರಳು ತುಂಬಿದ ಟಿಪ್ಪರ್ಗಳು ಈಗಾಗಲೇ ಹೇಳಿದಂತೆ ಅಕ್ರಮವಾಗಿ ಮರಳು ತುಂಬಿಕೊಂಡು ಸಾಗುವ ಹಲವಾರು ಟಿಪ್ಪರ್ಗಳು ಲಿಂಗಸೂಗೂರಿನಲ್ಲಿ ಹಾದು ಹೋಗುವಾಗ 2 ಕಡೆಯಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತವೆ. ಒಂದು ಹೊಸ ಬಸ್ ನಿಲ್ದಾಣದ ಸರ್ಕಲ್ನಲ್ಲಿ, ಮತ್ತೊಂದು ಬಸವಸಾಗರ ಕ್ರಾಸ್ನಲ್ಲಿ ಹಾಕಿರುವ ಸಿಸಿ ಕ್ಯಾಮೆರಾದಲ್ಲಿ. ಆದರೂ ಯಾರ ಭಯವಿಲ್ಲದೆ ರಾಜಾರೋಷವಾಗಿ ಹಗಲು ರಾತ್ರಿ ಎನ್ನದೆ ಮರಳು ಸಾಗಣೆ ನಿರಂತರವಾಗಿ. ರಜಾ ದಿನಗಳಲ್ಲಿ ಹೆಚ್ಚು ಓಡಾಟ. 2 ಮತ್ತು 4ನೇ ಶನಿವಾರ, ರವಿವಾರ ಅಥವಾ ವಿಶೇಷ ರಜಾ ದಿನಗಳಲ್ಲಿ ಮರಳಿನ ಲಾರಿಗಳು ಹೆಚ್ಚು ಆಕ್ಟಿವ್ ಆಗುತ್ತವೆ. ರಜಾ ದಿನಗಳಲ್ಲಿ ಸಾಲು ಸಾಲು ಮರಳಿನ ಟಿಪ್ಪರ್ಗಳು ನಿರಂತರವಾಗಿ ಸಾಗುತ್ತಲೇ ಇರುತ್ತವೆ. ನಂಬರ್ ಪ್ಲೇಟ್ ಇಲ್ಲದ ಟಿಪ್ಪರ್ಗಳು. ಮರಳು ಸಾಗಣೆ ಮಾಡುವ ಹಲವಾರು ಟಿಪ್ಪರ್ಗಳಿಗೆ ನಂಬರ್ ಪ್ಲೇಟುಗಳೇ ಇಲ್ಲದಿರುವುದು. ಬೈಕ್ಗೆ ನಂಬರ್ ಪ್ಲೇಟ್ ಇಲ್ಲವೆಂದರೆ ಪ್ರಶ್ನೆ ಮಾಡುವ ಪೊಲೀಸ್. ದೊಡ್ಡ ದೊಡ್ಡ ಮರಳು ತುಂಬಿದ ನಂಬರ್ ಪ್ಲೇಟ್ ಇಲ್ಲದ ಲಾರಿಗಳು ಓಡಾಡುತ್ತಿದ್ದರೂ ಯಾರು ಇವುಗಳನ್ನು ತಡೆದಂತೆ ಕಾಣುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಅಕ್ರಮ ಮರಳು ನಿಷೇಧವಿದೆ ಎಂದು ಹೇಳುತ್ತಿದ್ದರೂ ಅದು ಲಿಂಗಸೂಗೂರು ತಾಲೂಕಿಗೆ ಮಾತ್ರ ಅನ್ವಯಿಸದಂತೆ ಕಾಣಿಸುತ್ತಿದೆ. ಹಗಲಿರಳು ರಾಜ್ಯ ಹೆದ್ದಾರಿಯ ಮೂಲಕವೇ ಅಕ್ರಮ ಮರಳು ಸಾಗಾಟ ಮಾತ್ರ ನಿರಂತರವಾಗಿ ನಡೆದಿದೆ. ಎಲ್ಲೆಲ್ಲಿ ಸಾಗಾಟ? ಲಿಂಗಸೂಗೂರು ಪಟ್ಟಣದ ಹೆದ್ದಾರಿಯಲ್ಲಿಯೇ ಸಾಗುವುದು ಒಂದು ಕಡೆಯಾದರೆ ತಾಲೂಕಿನ ಬೇರೆ ಬೇರೆ ಕಡೆಯಲ್ಲಿಯೂ ಅಕ್ರಮ ಸಾಗಣೆ ನಿರಂತರವಾಗಿದೆ. ಮಸ್ಕೆಯ ಮಾರ್ಗವಾಗಿ ಬರುವ ಮರಳಿನ ಲಾರಿಗಳು ಕೆಲವು ಲಿಂಗಸೂಗೂರು ಮೂಲಕ ಸಾಗಿದರೆ ಇನ್ನು ಕೆಲವು ಕಸಾಬಾ ಲಿಂಗಸೂಗೂರು ಹನಕುಂಟಿ ಮಾರ್ಗವಾಗಿ ಸಾಗುತ್ತವೆ. ಮಸ್ಕಿ ಕಡೆಯಿಂದ ಮುದಗಲ್ ಮಾರ್ಗವಾಗಿ ಸಾಗುವುದು ಬೇರೆ. ಹಾಗೆ ತವರಿಗೆರೆ ಮಾರ್ಗವಾಗಿ ಮುದಗಲ್ ಭಾಗಕ್ಕೆ ಬರುವ ಮರಳು ಸಾಗಣೆ ನಡೆಯುತ್ತದೆ. ಹಾಗೆಯೇ ನಾಗರಾಳ್ ಭಾಗದಲ್ಲಿ ದೊಡ್ಡ ದಂಧೆಯಾಗಿದೆ ಎಂದು ಕೆಲ ಸಂಘಟನೆಗಳು ಮನವಿ ಪತ್ರಗಳನ್ನು ಸಲ್ಲಿಸಿವೆ. ನಾಗರಾಳದ ಹತ್ತಿರ ಮರಳು ದಿಬ್ಬಗಳನ್ನು ಹಾಕಿ ಸಾಗಾಟ ಮಾಡುವ ದೊಡ್ಡ ಜಾಲವೇ ಇದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಒಟ್ಟಾರೆಯಾಗಿ ಅಕ್ರಮ ಮರಳು ಸಾಗಣೆ ನಿರಂತರವಾಗಿ ಸಾಗಾಟ ಮಾಡುತ್ತಿದ್ದು ಇದನ್ನು ತಡೆಯುವವರು ಯಾರು ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಹೇಳಿಕೆ: ಲಿಂಗಸೂಗೂರು ಪಟ್ಟಣ ಸೇರಿದಂತೆ ಸುತ್ತಮುತ್ತ ಎಲ್ಲಾ ಕಡೆಯಲ್ಲಿ ಅಕ್ರಮ ಮರಳು ತುಂಬಿದ ಟಿಪ್ಪರ್ಗಳು ಹಗಲು ರಾತ್ರಿ ಎನ್ನದೆ ಅಕ್ರಮವಾಗಿ ಮರಳು ಸಾಗಣೆ ನಿರಂತರವಾಗಿ ಮಾಡುತ್ತಿದ್ದು ರಾಯಲ್ಟಿ ಪಡೆಯದೆ ಸರ್ಕಾರಕ್ಕೆ ಮೋಸ ಮಾಡಿ ಸಾಗಿಸುತ್ತಿರುವುದು ದುರಂತವಾಗಿದ್ದು ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಅಕ್ರಮ ಸಾಗಣೆ ತಡೆಯಬೇಕು. ಬಾಲನಗೌಡ, ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರು, ಲಿಂಗಸೂಗೂರು. ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.